ಪ್ರೀಮಿಯರ್ ಲೀಗ್ ಬೆಟಗೇರಿ ಸೀಸನ್ 2 ಹರಾಜು ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದು ನಾನೊಬ್ಬನೇ ಅಲ್ಲ, ನನ್ನ ಹಿಂದೆ ಎಷ್ಟೋ ನಮ್ಮ ಹಿರಿಯರು ಯುವಕರು ಅದಾರ ಅಂತಂದು ನೋಡ್ರಿ. ಯಾವ ರಾಜಕಾರಣಿಗಳು ನಿರ್ಧಾರ ಹೆಸರು ಒಬ್ಬರು ಇಬ್ರಲ್ಲ, ಬಹಳಷ್ಟು ಜನ ಅದಾರ. ಸೊ ಎಲ್ಲರೂ ಹೆಸರು ಹೇಗಾಗಿಲ್ಲ, ನಾವೊಬ್ಬರ ಮಾಡಿಲ್ಲ. ನನ್ನೆಲ್ಲ ಹಿಂದೆ ಇವರು ದೊಡ್ಡ ಪ್ರಮಾಣದ ರಾಜಕಾರಣಿ ಆಗ್ತಾರ ಅಂತಂದು ಇವತ್ತಿನ ಈ ವೇದಿಕೆ ಮುಖಾಂತರ ನಾನು ಅವ್ರಿಗೆ ಹೇಳಿ ಸೂಚಿಸುತ್ತೇನೆ. ಅರ್ಬರ್ ಅವರು ಈಗ ತಾನೇ ಆಗಮಿಸಿದ್ದು, ಅವರಿಗೆ ಈ ಒಂದು ವೇದಿಕೆಗೆ ಪುಷ್ಪಾರ್ಪಣೆ ನೀಡುವ ಮುಖಾಂತರ ಸ್ವಾಗತ ಕೋರುತ್ತೇನೆ. ಈಗ ಆಕ್ಷನ್ ಕಾರ್ಯಕ್ರಮವನ್ನು ಪ್ರಾರಂಭವಾಗುತ್ತದೆ. ವೇದಿಕೆ ಮೇಲೆ ಇದ್ದಂತ ಎಲ್ಲ ಅತಿಥಿ ಮಹೋತ್ಸವಿಗೆ ಕೃಷ್ಣಗೌಡರು ಹಾಗೂ ಶಾಕೀರ್ ಖಾದ್ರಿಗೆ ಎಲ್ಲ ಮಹನೀಯರಿಗೆ ಸನ್ಮಾನ ಕಾರ್ಯಕ್ರಮ. ನಮ್ಮ ಯುವ ನಾಯಕರು ಶ್ರೀಯುತ ಕೃಷ್ಣಗೌಡ ಪಾಟೀಲ್ ಏನು ನರಸಾಪುರ ಹಸಿರು ಕಾಲನಿ ಕ್ರಿಕೆಟ್ ಪ್ರೀಮಿಯರ್ ಲೀಗಿನ ಎಲ್ಲ 2021ರಿಂದ ಆರಂಭವಾದಂತ ಆಕ್ಷನ್ ಏನು ನಾವು ಕ್ರಿಕೆಟ್ ಲೀಗ್ ಮಾಡಿದ್ವಿ, ಅದ್ರದ್ದು 6,000 ರಿಂದ 7,000 ಲೈವ್ ಗಳು ನೋಡ್ತಾ ಇದ್ರು. ಅದೇನು ಸುಮ್ಮನೆ ನಮ್ಮ ಮಾಡೆಲ್ ಸ್ಕೂಲ್ ಯೂನಿವರ್ಸಿಟಿ ಗ್ರೌಂಡ್ ದಾಟಿ ಮಾಡೆಲ್ ಸ್ಕೂಲ್ ನಾಗ ಹೋಗಿ ಪಾರ್ಕಿಂಗ್ ಮಾಡೋ ಪರಿಸ್ಥಿತಿ ಪಾಟೀಲ್ ಸರ್ ಅವರ ನೇತೃತ್ವ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಹಳ ಗ್ರ್ಯಾಂಡ್ ಸಕ್ಸಸ್ ಅದು ಇಡೀ ಗದಗ ಜಿಲ್ಲೆ. ನಮ್ದು ಯೂಟ್ಯೂಬ್ ಲೈವ್ ಇವತ್ತಿಗೂ ತೆಗೆದು ನೋಡಿದ್ರೆ ಮಹಾರಾಷ್ಟ್ರದಿಂದ ತರಿಸಿದ್ರು, ಕರ್ನಾಟಕದಿಂದಲ್ಲ ಇಡೀ ಮಹಾರಾಷ್ಟ್ರ ಅಂತಾನೆ ಹೇಳ್ಬೋದು. ಫೋನ್ ಮಾಡೋ ಮುಖಾಂತರ ಇಂಥವ್ರು ಹಿಂಗ್ ಬಂದಾರೆ, ಅವ್ರನ್ನ ನೀವು ಸಹಕರಿಸ್ರಿ ಅಂತ ಹೇಳಿ ಅವ್ರ ಕೆಲಸ ಮಾಡ್ಕೊಳ್ಳುವಂತ ಯಾರು ಇದ್ರೆ ಕೃಷ್ಣಗೌಡ ಪಾಟೀಲ್ ಅವರಿಗೆ ಮರದಾನ್ ಸಾಬ್ ಖಾತೆಗಿರಿಯವರು ಅವ್ರನ್ನ ಸನ್ಮಾನ ಮಾಡಬೇಕು. ಶ್ರೀ ಎಸ್.ಕೆ. ಪಾಟೀಲ್ ಅಭಿಮಾನ ಬಳಗ ನರಸಾಪುರ ಆಶ್ರಯ ಕಾಲೋನಿ ವತಿಯಿಂದ ಪ್ರೀಮಿಯರ್ ಲೀಗ್ ಬೆಟಗೇರಿ ಸೀಸನ್ 2 ಹರಾಜು ಪ್ರಕ್ರಿಯೆ ದಿನಾಂಕ 26ರಂದು ಸಂಜೆ ನರಸಾಪುರ ಆಶ್ರಯ ಕಾಲೋನಿಯಲ್ಲಿ ನಡೆಯಿತು. ಕೃಷ್ಣೇಗೌಡ ಪಾಟೀಲ್ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸೀಸನ್ 2 ಆಯೋಜಕರಾದ ಶಾಕೀರಾ ಅಹ್ಮದ್ ಎಂ ಕಾತರಕಿ, ಕಮರ ಅಲಿ ಬೇಗ, ನದೀಮ್ ಮುಲ್ಲಾ ಸರ್, ಮುರುಗೇಶ್ ಬಡ್ನಿ, ದೂಡಸಿ ಸೌಕಾರ್, ಸುಲೈಮಾನ್ ಮಾಳೆಕೋಪ್, ಆರಿಫ್ ಹುನಗುಂದ್, ಜಾಕೀರ್ ಬೋದಲೆಖಾನ್, ಮಲ್ಲಾಪುರ್ ಗೌಡ್ರು, ಬಾಲಾಜ್, ವಾಸು ಜೋಗಿ, ಲಿಯಾಕತ್ ಲಕ್ಷ್ಮೇಶ್ವರ, ಫಯಾಜ್ ಡೆವೆಲಪರ್, ನಮಾಜಿ ಮತ್ತು ಆಶ್ರಯ ಕಾಲೋನಿ ಗುರು ಹಿರಿಯರು ಹಾಗೂ ಎಲ್ಲಾ ಕ್ರಿಕೆಟ್ ಆಟಗಾರರು ಪಾಲ್ಗೊಂಡಿದ್ದರು. ಖುಷಿ ತರುವಂತ ವಿಷಯ ನಿಮ್ಮ ಮುಂದೆ ಏನ್ ಹಂಚ್ಕೋಬೇಕು ಅಂದ್ರ, ಮೊದಲನೇ ಸೀಸನ್ ಅನ್ನ ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ನನಗ ಇನ್ನೂ ನೆನಪೈತಿ, ಯಾವ ರೀತಿ ಮಾಡ್ತೀರಿ ಇದನ್ನ, ಹೆಂಗ ಸಾಧ್ಯ ಅಂತಂದು ಸಾಕಷ್ಟು ಪ್ರಶ್ನೆಗಳು ನಮ್ಮ ಮುಂದೆ ಬಂದಿದ್ವು. ನಮ್ಮ ಅತ್ಯಂತ ಹೌದೌದು ಅನ್ನುವಂತ ಬಳಗದವರ ನಮಗೆ ಇದು ಹಾಕಿತ್ತು ನೋಡ್ರಿ ಗೌಡ್ರಿ, ಸ್ವಲ್ಪ ಕಷ್ಟ ಆಗ್ಬೋದು ಈ ಪ್ರಮಾಣದಲ್ಲಿ ಅದನ್ನ ಆರ್ಗನೈಸ್ ಮಾಡೋದು, ಬಹಳ ಶ್ರಮ ವಹಿಸ್ಬೇಕಾಕೈತಿ ಅಂತಂದ ಸಾಕಷ್ಟು ಪ್ರಶ್ನೆಗಳು ನಮಗ ಬಂದಿದ್ ಕರೆ. ಆದ್ರೆ ಒಂದು ನಿಮ್ಗೆಲ್ಲರಿಗೂ ಹೇಳ್ತೀನಿ ನಾನು, ಇವತ್ತ ನಿಮ್ಮೆಲ್ಲರ ಪ್ರೀತಿಯ ಮೂಲಕ ನೀವು ನನಗಷ್ಟ ಅದ್ರ ಕ್ರೆಡಿಟ್ಸ್ ಕೊಡ್ತೀರಿ. ಆದ್ರ ನಾನು ಹೇಳಲಿಕ್ಕಂದ್ರೆ ತಪ್ಪಾಗೈತಿ. ನನ್ನ ಜೊತೆ ಓಡಾಡಿ ಮಾಡಿರ್ತಕ್ಕಂಥ ಆ ಯುವ ಸಂಘಟಕರು ಎಷ್ಟು ಮಂದಿ ಇದ್ರು ಅಂದ್ರ ಅದನ್ನ ಪಟ್ಟಿ ಮಾಡಕ್ ಸತ್ಯ ಕಷ್ಟ ಆಗೈತಿ. ಅವರ ಮುಖಾಂತರ ಯಶಸ್ವಿ ಆಗಿರ್ತಕ್ಕಂಥ KH ಪಾಟೀಲ್ ಸೀಸನ್ 1 ಮಾಲಕರಿರ್ಬೋದು, ಯುವ ಸಂಘಟಕರಿರ್ಬೋದು, ಕ್ರೀಡಾಪಟುಗಳಿರ್ಬೋದು, ಬೇರೆ ಬೇರೆ ಕೆಲಸಗಳನ್ನು ಮಾಡುವ ಮುಖಾಂತರ ಆ ಟೂರ್ನಮೆಂಟ್ ಅನ್ನ ಯಶಸ್ವಿ ಮಾಡಿರ್ತಕ್ಕಂಥ ಸಂಘಟಕರಿರ್ಬೋದು, ನೆನೆಸ್ಕೊಂಡೆ ಅಂದ್ರ ಭಾರಿ ಖುಷಿ ಆಗಿತ್ತು. ನನಗಿನ್ನ ನೆನಪೈತಿ, ಒಂದ್ ದಿವ್ಸ ನಾನು ಟೂರ್ನಮೆಂಟ್ ಚಾಲು ಆಗಿ ಒಂದು 2-3 ದಿವ್ಸ ಆಗಿತ್ತು. ಭಾಳ ಸುಸ್ತಾಗತೈತಿ ಅಂತಂದ 8ಕ್ಕೆ ಹೋಗಿದ್ದೆ ನಾವು ವಾಪಸ್ ಹುಲ್ಕೋಟೆಗೆ. ಇನ್ನೊಂದು ಮ್ಯಾಚ್ ಚಾಲು ಸತೆಗೆ ಆಗಿರ್ಲಿಲ್ಲ. ನಮ್ಮ ಶಶಿ ಮುಂಡ್ರಿಗಿ ಅವರು ಹೇಳ್ತಿರ್ತಿದ್ರು, ಚಾಲು ಮಾಡ್ರಿ, ಜಲ್ದಿ ಚಾಲು ಮಾಡ್ರಿ ಅಂತಂದ. 8ಕ್ಕೆ ಹೋಗಿದ್ದೆ, ಜಲ್ದಿ ಮುಕ್ಕೊಂಡಿದ್ದೆ. ಮರುದಿವ್ಸ ಮುಂಜಾನೆ ಎದ್ದು ನಾನು ಹಂಗ ಸಹಜವಾಗಿ ನಮ್ಮ ಇವ್ರಿಗೆ ಕೇಳಿದಾಗ ಹೆಂಗಾತ ನಿನ್ನಿದೆಲ್ಲ ಆರಾಮಾತ ಅಂತಂದು ಕೇಳಿದಾಗ, ಇಲ್ರಿ ನಿನ್ನೆ ಬಹಳ ದೊಡ್ಡ ಜಗಳಗಳಾಗತ್ತಿದ್ವು, ಅದನ್ನೆಲ್ಲಾ ಬಗೆಹರಿಸಿದ್ವಿ. ರಾತ್ರಿ 11:30 ಆಗಿತ್ತು ನೋಡ್ರಿ ನಾವು ಲೈಟ್ ಆಫ್ ಮಾಡಿದಾಗ ಅಂತಂದ ನಮ್ಮ ಯುವ ಸಂಘಟಕರು ಹೇಳಿರ್ತಕ್ಕಂಥ ಮಾತು ಇನ್ನ ನೆನಪೈತಿ. ಇದನ್ನ ಯಾಕೆ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಾಕತ್ತೀನಿ ಅಂದ್ರ, ನದೀಮುಲ್ಲಾ ಅವರು ಹೇಳ್ಬೇಕಾದ್ರೆ ಅವ್ರು ಸಹಜವಾಗಿ ನನಗ ಅವಶ್ಯ ಇರೋಕ್ಕಿಂತ ಜಾಸ್ತಿ ಹೋಗಿ ಬಿಡ್ತಾರ. ಆದ್ರ ಆ ಹೊಗಳಿಕೆ
ಆ ಒಳ್ಳೆಯ ಮಾತು ಕಲ್ತಿರು ನನ್ನದು ಒಬ್ಬನಿಗೆ ಸೀಮಿತವಾಗಕ್ಕೆ ಸಾಧ್ಯನೇ ಇಲ್ಲ. ಇಲ್ಲೇ ಎಷ್ಟೋ ಕೊಂಡ ಮಂದಿ ನಮಗ ಮಾಳಕೊಪ್ಪ ಅವ್ರು ಇರ್ಬೋದು, ನಮ್ಮ ಇಬ್ರು ಮಾಳಕೊಪ್ಪ ಅವರು, ರಿಯಾಜ್ ಅವ್ರು ಇರ್ಬೋದು, ನಮ್ಮ ಆಸಿಫ್ ಅವರು ಅದಾರ, ಇಲ್ಲೇ ನಮ್ಮ ಮುರುಗೇಶ್ ಬಡ್ನೆ ಅವರು ಅದಾರ, ಅನ್ವರ್ ನದಾಫ್ರು ಅದಾರ. ಇವರೆಲ್ಲರೂ ಮೊದಲನೇ ಸೀಸನ್ದಾಗ 2 ಹಂತದ ಕಾರ್ಯಕ್ರಮ, 2 ಹಂತದ ಪಂದ್ಯಾವಳಿ ಮಾಡಿದ್ವಿ. 5 ಕಡೆ ನಾವು ಓಪನ್ ಟೂರ್ನಮೆಂಟ್ ಆಡಿಸಿದ್ವಿ. ನಿಮ್ಗೆಲ್ಲರಿಗೂ ಭಾರಿ ಆಶ್ಚರ್ಯ ಆಕೈತಿ. 26,000 ಯುವಕರು ಭಾಗವಹಿಸಿರ್ತಕ್ಕಂಥ ಮೊದಲನೇ ಸೀಸನ್. ಸ್ವಲ್ಪ ವಿಮರ್ಶೆ ಮಾಡ್ಕೊರಿ. 26,000 ಮಂದಿನ ನಾವು ಹೆಂಗ್ ಮ್ಯಾನೇಜ್ ಮಾಡಿದ್ವಿ ಈಗ ನಮ್ಮನ್ನು ಕೇಳಿ ನಮಗೂ ಗೊತ್ತಿಲ್ಲ ಬಿಡ್ರನ ಅನ್ಬೇಕಾಗೈತೆ. ನಾವು 5 ಕಡೆ ಟೂರ್ನಮೆಂಟ್ ಮಾಡಿದ್ವಿ. 175 ಟೀಮ್ ರಿಜಿಸ್ಟರ್ ಆದವು. 175 ಟೀಮ್ಗಳು ರಿಜಿಸ್ಟರ್ ಆದವು. ಈಗ 2ನೇ ಸೀಸನ್ ಬರಾಕತ್ತೈತಿ. 2ನೇ ಸೀಸನ್ ರಿಜಿಸ್ಟ್ರೇಷನ್ ಪ್ರೋಸೆಸ್ ಪ್ರಾರಂಭ ಆಗೈತಿ. ಎಲ್ಲ ಮಾಲಕರಿಗೆ ಹಾಗೂ ಎಲ್ಲ ಕ್ಯಾಪ್ಟನ್ಸ್ಗಳ ಮುಖಾಂತರ ಸಂದೇಶವನ್ನ ನೀವೆಲ್ಲರೂ ರವಾನೆ ಮಾಡ್ರಿ. ಆ ರಿಜಿಸ್ಟ್ರೇಷನ್ ಪ್ರಕ್ರಿಯೆಯಲ್ಲಿ ನಿಮ್ಮ ಹೆಸರು, ನಿಮ್ಮ ವಿಳಾಸ, ನಿಮ್ಮ ಬ್ಯಾಟ್ಸ್ಮನ್ ಬೌಲರು ನೀವೇನಾಗ್ತೀರಿ ಅದನ್ನ ಬರ್ಸಿದ್ರಿ ಅಂದ್ರೆ ಆ ಹರಾಜು ಪ್ರಕ್ರಿಯೆಯಲ್ಲಿ ನೀವೆಲ್ಲರೂ ಭಾಗವಹಿಸುವಂಗ ಸಾಧ್ಯ ಆಕೈತಿ. 2ನೇ ಸೀಸನ್ನ ಹರಾಜು ಪ್ರಕ್ರಿಯೆ ಮುಂದಿನ ತಿಂಗಳು ಕೊನೆ ವಾರದಲ್ಲಿ ನಾವು ಅದನ್ನ ಆಯೋಜನೆ ಮಾಡ್ತೀವಿ. ಅದರ ಮೂಲಕ ಏಪ್ರಿಲ್ ತಿಂಗಳಲ್ಲಿ 2ನೇ ಸೀಸನ್ ಅದ್ದೂರಿಯಾಗಿ ಪ್ರಾರಂಭ ಆಗೋದನ್ನ ನಿಮ್ಮ ಮುಂದೆ ಆ ಮಾಹಿತಿಯನ್ನ ಹೇಳುತ್ತಾ, ಶಾಕೀರ್ ಅವರು ಬಂದು ನನಗೆ ಆಕ್ಷನ್ ಮಾಡಕತ್ತೀವ್ರಿ ಅಂತಂದು ಹೇಳಿದಾಗ ನಾನು ಶಾಕೀರ್ ಅವ್ರಿಗೆ ಎಲ್ಲಿ ಮಾಡಕತ್ತೀರಿ ಅಂತ ಕೇಳಿದೆ. ನಾವು ಆಶ್ರಯ ಕಾಲನಿದಾಗನ ಮಾಡಕತ್ತೀವ್ರಿ ಅಂತಂದು ಹೇಳಿದ್ರು. ಇಲ್ಲಿ ಬಂದ ಮೇಲೆ ಭಾರಿ ಖುಷಿ ತರುವಂತ ವಿಚಾರ ಏನಂದ್ರೆ ನಾವು ಆಶ್ರಯ ಕಾಲದಾಗ ಕುಂತಿಲ್ಲ ಅಂತ ಅನ್ಸಕತ್ತೈತಿ ನನಗೆ. ನಾವು ಇನ್ನೊಂದು ಭಾಗದಲ್ಲಿ ಹೋಗಿ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಕತ್ತೀವಿ ಅನ್ನೋ ನಮನಿ ಹುಮ್ಮಸ್ಸು ನಿಮ್ಮಲ್ಲಿ ಐತಿ. ವ್ಯವಸ್ಥೆ ಇದ್ರೆ ಹಿಂಗಿರ್ಬೇಕು. ಸ್ಪರ್ಧಾತ್ಮಕವಾಗಿ ಕ್ರೀಡೆಗಳನ್ನ ಆಯೋಜನೆ ಮಾಡುವ ಮುಖಾಂತರ ಮಾತ್ರ ಕ್ರೀಡೆಗೆ ಒಂದು ಹೆಸರು ಬರ್ತೈತಿ. ಆ ಕ್ರೀಡೆಯಲ್ಲಿ ಆ ಯಶಸ್ಸು ಬರ್ತೈತಿ. ಆ ಯಶಸ್ಸಿನ ಮುಖಾಂತರ ವಿಶೇಷವಾಗಿ ನಮ್ಮ ಕ್ರೀಡಾಪಟುಗಳು ಗುರುತಿಸ್ಕೊಳ್ಳುವಂತ ಒಂದು ವೇದಿಕೆ ನಿರ್ಮಾಣ ಮಾಡುವಂತ ನಮ್ಮ ಮನೋಭಾವನೆ, ಉದ್ದೇಶ ಏನಾಗ್ತದೆ ಅದು ಕೂಡ ಯಶಸ್ವಿ ಆಗ್ತೈತಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಸೇರಿರ್ತಕ್ಕಂಥ ಎಲ್ಲ ಸಂಘಟಕರಿಗೆ, ಮಾಲಕರಿಗೆ, ಕ್ರೀಡಾಪಟುಗಳಿಗೆ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಏನಂದ್ರೆ ಕ್ರೀಡೆಯನ್ನ ಕ್ರೀಡೆಯಾಗಷ್ಟ ಆಡಬೇಕು. ಕ್ರೀಡೆ ಒಳಗ ರಾಜಕಾರಣನೂ ಬರಬಾರ್ದು. ರಾಜಕಾರಣ ಬರ್ಲಿಕ್ಕಂದ್ರ ಜಗಳಂತರೂ ಬರಕ್ ಸಾಧ್ಯನೇ ಇಲ್ಲ. ನೀವೆಲ್ಲರೂ ಸ್ಪೋರ್ಟ್ಸ್ಮನ್ಶಿಪ್ ಸ್ಪಿರಿಟ್ ಅನ್ನ ಎತ್ತಿ ಹಿಡಿಯೋ ರೀತಿಯಲ್ಲಿ ನೀವೆಲ್ಲರೂ ಕ್ರೀಡೆಯಲ್ಲಿ ಭಾಗವಹಿಸ್ತೀರಿ ಅನ್ನೋ ಒಂದು ಮಾತನ್ನ ಹೇಳಿ, ಶಾಕೀರ್ ಅವರಿಗೆ, ಬಾಬು ಅವರಿಗೆ ಹಾಗೂ ಎಲ್ಲ ಅವರ ಸಂಘಟಕರಿಗೆ ಈ ರೀತಿಯ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಕ್ಕೆ ತಮ್ಮೆಲ್ಲರ ಪರವಾಗಿ ಅವರಿಗೆ ವಿಶೇಷ ಅಭಿನಂದನೆಗಳನ್ನ ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಎಲ್ರಿಗೂ ನಮಸ್ಕಾರ. ನನಗೂ ಕೂಡ ಆಟ ಆಡಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಸಂಘಟಕರು. KKR ತಂಡದಲ್ಲಿ ಒಂದು ಪ್ಲೇಯರ್ ಆಗಿ ಆಡುವಂತ ಅವಕಾಶ ಸಿಕ್ಕೈತಿ. ನಾವು ಕೂಡ ಟೀಮ್ದಾಗ ಆಡ್ತೀವಿ.